ಅಷ್ಟೇ ಗಾಢವಾಗಿ ಮತ್ತು ಆಳವಾಗಿ ನಮ್ಮನ್ನು ಕಾಡ್ದಂಥ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಇವರ ಪತಿ ನಾಗರಾಜ ರಾಮಸ್ವಾಮಿ ವಸ್ತಾರೆ ಅಂಥೇಳಿ ಎಷ್ಟು ಒಂದು ಅದ್ಭುತ ರೀತಿಯಲ್ಲಿ ಪದ ನಮನಗಳೊಂದಿಗೆ ನುಡಿ ನಮನಗಳೊಂದಿಗೆ ತನ್ನ ಮಡದಿಯನ್ನು ಅವರು ಬೀಳ್ಕೊಟ್ಟಂಥ ರೀತಿ ಇತ್ತಲ್ಲ, ನಿಜವಾಗ್ಲೂ ಅದ್ಭುತ ರೀ ಅದು. ಅಷ್ಟು ಅದ್ಭುತವಾಗಿ ಕಳಿಸ್ಕೊಟ್ರು. ಆ ಒಂದು ಕಳಿಸಿಕೊಡುವಿಕೆಯಲ್ಲಿಯೂ ಆ ಬೀಳ್ಕೊಡುಗೆಯಲ್ಲಿಯೂ ಕೂಡ ಒಂದು ಗಾಂಭೀರ್ಯ ಇತ್ತು. ಅವ್ರು ನಾನು ಓದ್ತಾ ಹೋಗ್ತಿದ್ದೆ ಅವ್ರದ್ದು ಏನು ಬರೆದಿದ್ದಾರೆ ಇವರು ಅಂತೇಳಿ. ನೋಡಿ, ಅವ್ರು ಬರೀತಾರೆ, ನಮಸ್ಕಾರ. ನನ್ನ ವೈಯಕ್ತಿಕ ಬದುಕಿನ ಈ ದುರ್ದೈವದ ಹೊತ್ತಿನಲ್ಲಿ ಅಪರ್ಣೆಯನ್ನು ಸ್ಮರಿಸಿರುವ ಎಲ್ಲರಿಗೂ ಋಣಿ. ಅವಳನ್ನು ಕೊನೆಯ ಸಲ ನೋಡ ಬಯಸುವವರು ಬೆಳಿಗ್ಗೆ 7ರಿಂದ 12 ಗಂಟೆಯವರೆಗೆ ಬನಶಂಕರಿ 2ನೇ ಹಂತದ ಸುಚಿತ್ರಾ ಫಿಲ್ಮ್ ಸೊಸೈಟಿಯ ಬಳಿಯಿರುವ ಅವಳಿದ್ದ ಮನೆಗೆ ಬರಬಹುದು. ದಯಮಾಡಿ ಬರಿಗೆಯಲ್ಲಿ ಬಂದರೆ ಹೆಚ್ಚು ಚೆನ್ನು. 2-3 ತಾಸಿರುವ ಹೂವು ಹಾರ ಬಾಡಿದಲ್ಲಿ ಇಷ್ಟು ಕಾಲ ಅವಳು ಕಾಪಿಟ್ಟ ನನ್ನ ಮನೆ ಮನಸ್ಸುಗಳ ಸುತ್ತಲಿನ ಕಸ ಹೆಚ್ಚೀತು. ಊರಿನ ಅಂದಗೆಟ್ಟೀತು. ಪ್ಲಾಸ್ಟಿಕ್ ಪಾಲಿಥೀನುಗಳಂತೂ ಸುತಾರಾಮ್ ಬೇಡ. ಈ ನಿಟ್ಟಿನಲ್ಲಿ ಕಳಕಳಿಯ ಕೋರಿಕೆ. ಇದು ನಾಗರಾಜ್ ರಾಮಸ್ವಾಮಿ ವಸ್ತಾರೆ ಅವರ ಫೇಸ್ಬುಕ್ ವಾಲ್ನಿಂದ ನಾನು ಓದ್ತಾ ಇದ್ದೀನಿ. ನೋಡಿ, ಆ ಪತ್ನಿಯನ್ನು ಕಳೆದುಕೊಂಡಿರುವ ಅಥವಾ ಪತ್ನಿಯ ಅಗಲಿಕೆಯ ಹೊತ್ತಿನಲ್ಲಿ ಪರಿಸರ ಸಂಬಂಧಿ ಕಾಳಜಿ, ಸ್ವಚ್ಛತೆಯ ಬಗೆಗಿನ ಅವರ ಒಂದು ಕಾಳಜಿ ಎದ್ದು ಕಾಣಿಸುತ್ತಲ್ವ. ಎಷ್ಟು ಜನ ಈ ಥರ ಬೀಳ್ಕೊಟ್ಟಿದ್ದೀವಿ, ಎಷ್ಟು ಜನ ಬೀಳ್ಕೊಟ್ಟಿದ್ದೀವಿ ಈ ಥರ ಅಲ್ವಾ. ಅದು ಒಂದು ರೀತಿಯಲ್ಲಿ. ಜೊತೆಗೆ ಒಂದು ಕಡೆ ಒಂದು ಪದ್ಯ ಬರೀತಾರೆ ಅವರು. ಬೆಳಗಿಕೊಂಡಿರೆಂದು ಕಿಡಿತಾಕಿಸಿ ಹೊರಟಿತು ಹೆಣ್ಣು, ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿ ತಿದ್ದಿ, ಇರು ತುಸುವಿರೆಂದು ಕರೆದರೂ ನಿಲ್ಲದೆಯೇ ಬೇರಾವುದೋ ಕರೆಗೆ ತಣ್ಣಗೆ ಹೋಗೊಟ್ಟ ಮೇರೆಯಲ್ಲಿ. ಒಂದೇ ಒಂದು ನಿಮಿಷ ಬಂದೇನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ಅಂದು, ಕಾದಿದ್ದೇನೆ ಈಗ ಬಂದಾಳೆಂದು ಆಗ ಬಂದಾಳೆಂದು ಮರಳಿ ಜೀವ ತಂದಾಳೆಂದು ಇದು 3ನೇ ದಿವಸ. ಇಷ್ಟಾಗಿ ಬೆಳಗಲಿಟ್ಟ ಕಿರಿಸೊಡರ ಬೆಳಕು ನಾನು ಉರಿಯುವುದಷ್ಟೇ ಕೆಲಸ ಇರುವ ತನಕ. ಈ ಥರದೊಂದು ಬೀಳ್ಕೊಡುಗೆ, ಈ ತರಹದ ಒಂದು ಪತ್ನಿಯೆಡೆಗಿನ ಪ್ರಕೃತಿಯೆಡೆಗಿನ ಒಂದು ಸ್ಮರಣೆ ಇದೆಯಲ್ಲ, ನಿಜಕ್ಕೂ ಅದ್ಭುತ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ದ ಪರ್ಫೆಕ್ಟ್ ಮ್ಯಾಚ್ ಅಂತ ಕರೆಯಬಹುದೇನೋ ಅಪರ್ಣಾ ವಸ್ತಾರೆ ಮತ್ತು ನಾಗರಾಜ್ ರಾಮಸ್ವಾಮಿ ವಸ್ತಾರೆ ಈ ಒಂದು ಜೋಡಿಯನ್ನು ಕಟ್ಟ ಕಡೆವರೆಗೂ ಕೂಡ. ನೋಡಿ, ಈಗ ಇವತ್ತಿಗೆ ಎಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅಂತ ಹೇಳಿದ್ರೆ, ಒಂದು ಮೂಳೆ ಮುರ್ಕೊಂಡ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಬರುತ್ತೆ, ನಾನು ಇವತ್ತು ಬೆಳಗ್ಗೆ ಇಂಥ ಕಡೆ ಹೊರಟಿದ್ದೆ, ಅಂಥ ಕಡೆ ಹೊರಟಿದ್ದೆ, ನನಗಿಲ್ಲಿ ಬಿದ್ದು ಬಿಟ್ಟೆ, ಜಾರು ಬಿದ್ದೆ, ಈ ಮೂಳೆ ಬಗ್ಗೆ ಡಾಕ್ಟ್ರು ಈ ಥರ ಹೇಳಿದ್ದಾರೆ, ಇನ್ನು 2 ತಿಂಗಳಾಗುತ್ತೆ 3 ತಿಂಗಳಾಗುತ್ತೆ ಅಂತ. ಅದಕ್ಕೊಂದು 50 ಗೆಟ್ ವೆಲ್ ಸೂನ್, ಬೇಗ ಹುಷಾರಾಗಿ ಅಂಥೇಳಿ ಈ ಥರ ಪ್ರಚಾರ ಪಡೆದುಕೊಳ್ಳುವಂತಹ ಕಾಲಘಟ್ಟ ಇದು. ಪ್ರತಿಯೊಂದನ್ನು ಕೂಡ ಏನು ಮಾಡಿದ್ರೂ ಪ್ರಚಾರವೇ. ನಾವು ಕೂತರೂ ಪ್ರಚಾರವೇ, ಊಟ ಮಾಡ್ತಿದ್ರು ಪ್ರಚಾರವೇ, ಏನು ಊಟ ತರಿಸ್ಕೊಂಡಿದ್ದೆ ಅಂದರೂ ಒಂದು ಪ್ರಚಾರವೇ. ಯಾವ ಕೇಕ್ ಆರ್ಡ್ರ್ ಮಾಡಿದ್ದೆ, ಯಾವ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ, ಎಲ್ಲಿ ಮಸಾಲೆ ದೋಸೆ ತಿಂದೆ, ಎಲ್ಲಿ ಟೀ ಕುಡಿದೆ, ಎಲ್ಲಿ ಕಾಫಿ ಕುಡಿದೆ, ಆ ಕಾಫಿ ಹೇಗಿತ್ತು, ಅದರ ಘಮ ಹೇಗಿತ್ತು, ಪರಿಮಳ ಹೇಗಿತ್ತು, ರುಚಿ ಹೇಗಿತ್ತು, ಪ್ರತಿಯೊಂದು ಕೂಡ ಅಪ್ಡೇಟ್ ಮಾಡುವ ಹೊತ್ತಲ್ಲಿ ಇದೇ ಅಪರ್ಣಾ ವಸ್ತಾರೆ ಅವರಿಗೆ ಸುಮಾರು 2 ವರ್ಷಗಳ ಹಿಂದೆ ಕ್ಯಾನ್ಸರ್ 4ನೇ ಹಂತ ಅಂತ ಗೊತ್ತಾದ ಗಳಿಗೆಯಿಂದಾನೂ ಕೂಡ ನನಗೆ ಗೊತ್ತಿರುವ ಮಟ್ಟಿಗೆ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡ್ಕೊಂಡು ಬಂದಂಥ ಫ್ಯಾಮಿಲಿ ಇದಲ್ಲ. ಅವರ ಅತ್ಯಾಪ್ತರಲ್ಲಿ ಕಟ್ಟ ಕಡೆ ಗಳಿಗೆ ಎಲ್ಲರೂ ನೋಡಬೇಕು, ಎಲ್ಲರೊಂದಿಗೂ ಮಾತನಾಡಬೇಕು ಎನ್ನುವ ಒಂದು ಇದರಲ್ಲಿ ಒಂದು ಆಸೆ ಬರುತ್ತಲ್ಲ. ಮನುಷ್ಯನಿಗೆ ಜೀವದ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ಹೋಗುವ ಕ್ಷಣಗಳು ಬಂದಾಗ ಅಂತ ಹೇಳ್ತಾರೆ ಕೆಲವರು. ಆ ನಿಟ್ಟಿನಲ್ಲಿ ಅತ್ಯಾಪ್ತರನ್ನು, ಅವರನ್ನು ಕಂಡವರನ್ನು, ಬಲ್ಲವರನ್ನು, ಅವರನ್ನು ಇಷ್ಟಪಟ್ಟವರನ್ನು ಕರೆಸಿಕೊಂಡು ಮನೆಯಲ್ಲಿ ಅವರಿಗಿಷ್ಟವಾದ ಹಾಡು, ಸಮಯ ಕಳೆದಂಥ ಬಗೆ ಇದೆಯಲ್ಲ, ಈ ಕಾರಣಕ್ಕೆ ಅಪರ್ಣಾ ವಸ್ತಾರೆ ಮತ್ತು ಅವರ ಫ್ಯಾಮಿಲಿ ವಿಶಿಷ್ಟ ಮತ್ತು ವಿಭಿನ್ನ. ಅದು ಛಾಯಾ ಮೇಡಮ್ ಅವರು ಬಂದಿರಬಹುದು, ಸುನೀತಾ ಅವರು ಬಂದಿರಬಹುದು, ನಮಗೆ ಕಂಡಿದ್ದು ಅವ್ರ ಹಾಡುಗಳು, ಆ ನೆನಪುಗಳನ್ನು ಮೆಲುಕು ಹಾಕ್ತದ ರೀತಿ ಇತ್ತಲ್ಲ, ನಿಜವಾಗಿಯೂ ಅಪರ್ಣಾ ವಸ್ತಾರೆ ಅವರು ಇಂಥ ವಿಷಯಗಳಲ್ಲಿ ಗ್ರೇಟ್ ಅನ್ನಿಸ್ಬಿಡ್ತಾರೆ. ಸೊ 2 ವರ್ಷಗಳಾಗಿರಬೇಕು. ತದನಂತರ ಈ ಮೆಟ್ರೋಗೆ ಇವರು ಹೇಗೆ ವಾಯ್ಸ್ ಕೊಟ್ಟರು, ಆ ವಾಯ್ಸ್, ಆ ಧ್ವನಿ ಹುಟ್ಟಿದ ಸಂದರ್ಭ ಹೇಗಿತ್ತು ಅಂತ ಕೂಡ ಒಂದು ಇಂಟರ್ವ್ಯೂ ಕೂಡ ನಡೆಯುತ್ತೆ ಇವ್ರದ್ದೊಂದು. ಫೇಸಸ್ ಆಫ್ ಬೆಂಗಳೂರು ಅಂಥೇಳಿ ಅವರ ಒಂದು ಡಾಕ್ಯುಮೆಂಟ್ರೀಸ್ನಲ್ಲಿ ಅಪರ್ಣಾ ವಸ್ತಾರೆ ಅವ್ರನ್ನ ಮಾತನಾಡಿಸ್ತಾರೆ. ಅದರಲ್ಲಿ ಏನಂದರೆ, ಅದನ್ನು ವಿಕಾಸ್ ಬಡಿಗೇರನವರು ಶೂಟ್ ಮಾಡ್ತಾರೆ, ನಿರ್ದೇಶನ ಮಾಡ್ತಾರೆ ಅದನ್ನು. ಸೊ ಎಷ್ಟು ಚೆನ್ನಾಗಿ ಅಂದರೆ, ಒಂದು ಮೆಟ್ರೋ ಟ್ರೈನ್ಗೆ ನನ್ನ ವಾಯ್ಸ, ನಂದು ಸೂಟ್ ಆಗುತ್ತಾ, ನನ್ನ ಧ್ವನಿ ಕೇಳ್ತಾ ಇದ್ದಾರಲ್ಲ ಅನ್ನುವ ಒಂದು ಆ ತಗ್ಗುವಿಕೆ ಇದೆಯಲ್ಲ, ರೇರ್, ಅಪರೂಪ. ಅದು ಅಪರೂಪದಲ್ಲಿ ಅಪರೂಪ ಅವೆಲ್ಲವೂ ಕೂಡ. ನನ್ನ ಬಿಟ್ಟರೆ ಯಾರನ್ನ ಕರೆಯೋಕ್ಕಾಗತ್ತೆ ರೀ ಎನ್ನುವ ಅಹಮಿಕೆಯ ನಡುವೆ ಅರ್ಹತೆ ಇಲ್ಲದವರು ಬಡಿದಾಡುವಂಥ ಹೊತ್ತಲ್ಲಿ
ಅದಕ್ಕೆ ಅರ್ಹತೆ ಇದ್ದವರು ಕೂಡ ಅಯ್ಯೋ ನನ್ನ ಕೇಳ್ತಾ ಇದ್ದಾರಾ, ನಿಮ್ಮದೊಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ನಾನು ಕೇಳಿದ್ರವರು. ನಾನು ಯಾವುದೋ 2 ನ್ಯೂಸ್ ಪೇಪರ್ನ 2 ಪ್ಯಾರಾಗಳನ್ನು ಓದಿ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ, ಆಮೇಲೆ ನನ್ನದೇ ಧ್ವನಿ ಸೆಲೆಕ್ಟ್ ಆಗಿತ್ತು ಎನ್ನುವ ಒಂದು ವಿನಮ್ರತೆ ಇದೆಯಲ್ಲ, ಅಪರೂಪ ರೀ. ಅದಕ್ಕೆ ಇಂಥ ಹಿರಿಯ ನಿರೂಪಕರುಗಳು ಅಷ್ಟೊಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ನಿಲ್ಲುವಂಥ ದಿಕ್ಕು ದೆಸೆಗಳವುಗಳಿಗೆ. ಕನ್ನಡ ನಾಡಲ್ಲಿ ಅಪರ್ಣಾ ಅವರ ವಾಯ್ಸನ್ನು ಅಥವಾ ಧ್ವನಿಯನ್ನು ಕೇಳಿದವರೇ ಇಲ್ಲ ಅಂತ ಹೇಳಿದ್ರೂ ಕೂಡ ಆಶ್ಚರ್ಯವಿಲ್ಲ. ಮಸಣದ ಹೂವಿಂದ ನಿರೂಪಣಾ ಜಗತ್ತಿಗೆ ಬಂದು ತನ್ನದೇ ಆದ ಛಾಪು ಮೂಡಿಸಿ, ಏನು ನ್ಯೂಸ್ ಓದಿಲ್ವಾ, ಎಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳ್ತಾರೆ, ನನಗೆ ಕಿರುತೆರೆಯ ಮಟ್ಟಿಗೆ, ಕನ್ನಡ ಭಾಷಾ ಲೋಕದ ಮಟ್ಟಿಗೆ, ಒಂದು ವಾಹಿನಿಯ ಮಟ್ಟಿಗೆ ಸಾಧ್ಯವಿದ್ದಂಥ ಸಂಭವನೀಯ ಎಲ್ಲ ಆಯಾಮಗಳಲ್ಲೂ ಕೂಡ ಕೆಲಸ ಮಾಡುವಂಥ ಅಪೂರ್ವ ಅವಕಾಶ ನನಗೆ ಸಿಕ್ಕಿದ್ದೇ ನನ್ನ ಪುಣ್ಯ ಅಂತ ಕೂಡ ಇದೇ ಅಪರ್ಣಾ ವಸ್ತಾರೆ ಮಾತಾಡ್ತಾರೆ. ಎಂಥ ಅದ್ಭುತ ನೋಡಿ ಆ ಕಾಲಘಟ್ಟ, ಆಗಿದ್ದಂಥ ಅವಕಾಶಗಳು, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬೆಳೆದಂಥ ಪರಿ, ಆ ಎಲ್ಲ ಅವಕಾಶಗಳನ್ನು ನಾನು ಅದನ್ನು ಪಡ್ಕೊಂಡಂಥ ರೀತಿ ಮತ್ತು ನಾನು ಅದಕ್ಕೆ ಋಣಿ ಎನ್ನುವ ಅವರ ಒಂದು ಭಾವಾರ್ಥ ಇದೆಯಲ್ಲ, ಮನಸ್ಸಿನ ಭಾವಾರ್ಥ ಇದೆಯಲ್ಲ, ಅದೇ ಅದ್ಭುತ ಅನ್ಸಲ್ವ ನಮಗೆ. ಅಂಥ ಅಪರ್ಣಾ ವಸ್ತಾರೆ ಇವತ್ತು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಕಾಣದ ನಾಡಲ್ಲಿ ಇನ್ನು ಮುಂದೆ ಕನ್ನಡ ಕಂಠಸಿರಿಯ ನಿನಾದ ಮೊಳಗಬಹುದು. ಬಾಗಿಲುಗಳು ತೆರೆದಿವೆ, ಅಪರ್ಣಾ ಇಳಿದು ಹೋಗಿದ್ದಾರೆ. ಮುಂದಿನ ನಿಲ್ದಾಣ ಕಾಣದ ಲೋಕ ಅಂತ. ಮುಂದಿನ ನಿಲ್ದಾಣ ಯಾವುದು ಹೇಳಿ? ಕಾಣದ ಲೋಕ. ನಾವೆಲ್ಲ ಒಂಥರ ರೈಲು ಪ್ರಯಾಣಿಕರ ಥರನೇ ಜೀವನದಲ್ಲಿ. ನಿಲ್ದಾಣ ಬಂದಾಗ ನಡೆದೇ ಹೋಗ್ಬಿಟ್ಟಿರ್ತೀವಿ, ಇಳಿದ ಸದ್ದು ಕೇಳದಂತೆ. ಅಯ್ಯೋ ಇದ್ರಲ್ಲ ಅಂತ ನೋಡ್ತಾ ಇರ್ತಾರೆ, ಅವ್ರು ಇಳಿದು ಹೊರಟು ಹೋಗಿರ್ತಾರೆ. ಮುಂದಿನ ನಿಲ್ದಾಣ ನಮ್ಮದು ಅಂತ. ಸೊ ಪರಲೋಕಕ್ಕೆ ಅಪರ್ಣಾ ಪ್ರಾಣ ಬೆಳೆಸಿದ್ದಾರೆ. ಒಂದು ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ನಡೆದಿದೆ. ಎಲ್ಲಿಯ ಮಸಣದ ಹೂವು, ಎಲ್ಲಿಯ ಗಾಂಭೀರ್ಯ ನಿರೂಪಣೆ, ಎಲ್ಲಿಯ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ. ಎಷ್ಟು ಅವ್ರು ಹೇಳ್ತಾರೆ, ಸೃಜಾ ನನಗಿದು ಕರೆದಿದ್ದು, ಸೃಜನ್ ಲೋಕೇಶ್ ಅವರು ಈ ಥರದೊಂದು ಕ್ಯಾರೆಕ್ಟರ್ ಮಾಡಬೇಕು, ಅಯ್ಯೋ ನಾನು ಇದಕ್ಕೆ ಮ್ಯಾಚ್ ಆಗ್ತೀನಾ ಅಂತ ಅಂದುಕೊಂಡು ನಾನೇನಾದರೂ ಬಿಟ್ಟುಬಿಟ್ಟಿದ್ದಿದ್ರೆ ಜೀವನದಲ್ಲಿ ನಗೆಯ ಬಗೆಗಳನ್ನು, ನಗುವ ಅವಕಾಶಗಳನ್ನು ನಾನು ಕಳ್ಕೊಂಡು ಬಿಡ್ತಾ ಇದ್ದೆ ಅಂತ ವಿನಮ್ರವಾಗಿ ಮಾತನಾಡ್ತಾರೆ. ಇದೇ ಅಪರ್ಣಾ ವಸ್ತಾರೆ. ನಗು ಬಗೆಗಳನ್ನೇ ಕಳ್ಕೊಂಡ್ಬಿಡ್ತಿದ್ದಲ್ಲ ನಾನು, ಅದರಲ್ಲಿ ಬಂದು ನೋಡಿದ್ರೆ ಇದೇನಾ ಅಪರ್ಣಾ ಅನಿಸ್ಬೇಕು, ಯಾರಿಗಾದರೂ ಇದೇನಾ ಅಪರ್ಣಾ ಅನಿಸ್ಬೇಕು. ಆ ಮಟ್ಟದಲ್ಲಿ ಕಟ್ಟ ಕಡೆಗೆ ನಮ್ಮನ್ನು ರಂಜಿಸಿಯೂ ಹೋದಂಥವರು, ಅವರ ಒಂದು ಭಾಷಾ ಆಸ್ವಾದನೆಯನ್ನು ಮಾಡಿಕೊಡ್ಲಿಕ್ಕೆ, ನಮ್ಮ ಕಾಣಲಿಕ್ಕೆ, ಅದರ ಆಸ್ವಾದನೆ ಮಾಡೋದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಒಂದು ಗ್ರೇಟ್ನೆಸ್, ಅದರ ಒಂದು ಉತ್ಕೃಷ್ಟತೆ ಅವರಲ್ಲಿತ್ತು. ಹೇಳಿದ್ವಲ್ಲ, ಯಾವಾಗಲೂ ಇಂಥದ್ದೆಲ್ಲ ಯಾರಿಗೋ ಕೊಡಬೇಕು ಅಂದರೆ ಸಂಸ್ಕೃತಿಯ, ಭಾಷೆಯ, ಕಲೆಯ, ಮನೆಯ ವಾತಾವರಣದ ಒಳಹರಿವು ಜಾಸ್ತಿ ಇರಬೇಕು. ಇನ್ಫ್ಲೋ, ಒಳಹರಿವು ಜಾಸ್ತಿ ಇರಬೇಕು. ಒಳಹರಿವು ಜಾಸ್ತಿ ಇದ್ದಾಗ ಅಷ್ಟೇ ಸಲೀಸಾಗಿ ಹೊರಹರಿವು ಆಗೇ ಆಗುತ್ತೆ. ಒಂದು ಅಣೆಕಟ್ಟೆ ಹಾಗೆ ಅಲ್ವೇ, ಅಣೆಕಟ್ಟೆಗೆ ಎಷ್ಟು ನೀರು ಜಾಸ್ತಿ ಬಂದರೆ ಅಷ್ಟು ನೀರು ಆಚೆ ಹೋಗಬಹುದು. ಅಣೆಕಟ್ಟೆಗೆ ನೀರು ಬರದೇ ಇದ್ದರೆ ಆಚೆ ಬರೋದೆಲ್ಲಿಂದ? ಒಳಹರಿವು ಭಾಷೆಯ, ಬದುಕಿನ ಗುರಿಗಳ, ಸಂಪ್ರದಾಯದ, ಸಂಸ್ಕಾರಗಳ, ಕಲೆಯ, ಇವೆಲ್ಲವೂ ಕೂಡ ಹರಿವು ಜಾಸ್ತಿ ಇದ್ದಾಗ ಒಳಹರಿವು, ಹೊರಹರಿವು ಅಷ್ಟೇ ಇರುತ್ತೆ. ಆ ಹೊರಹರಿವು ಬಂದಾಗ ಬೆಳೆ, ಸಮೃದ್ಧ ಕನ್ನಡದ ಬೆಳೆಯನ್ನು ನಾವು ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಆ ತರಹದ ಕೆಲವು ಅಗ್ರ ವ್ಯಕ್ತಿಗಳ ಪೈಕಿ ಅಪರ್ಣಾ ವಸ್ತಾರೆ ಒಂದು ಅಗ್ರ ಸಾಲಲ್ಲಿ ನಿಲ್ಲುವಂಥ ಒಬ್ಬ ನಿರೂಪಕಿ. ಕನ್ನಡತಿಯ ಅಂತ್ಯಕ್ರಿಯೆ ನಡೆದಿದೆ ಇವತ್ತು. ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಕೂಡ ಅವರು ಖ್ಯಾತನಾಮರಾಗಿದ್ದರು. ಒಂದು ರೀತಿಯಲ್ಲಿ ಈ ವಸ್ತಾರೆ ಗೊಂಚಲಿನ ಮಿನುಗುವ ನಕ್ಷತ್ರ ಅವರು ಇವತ್ತು ಕಳಚಿದ್ದಾರೆ. ಶರೀರ ಹೋಗಿದೆ, ಶಾರೀರ ಇಲ್ಲ. ಶರೀರ ಕಳಿವುಂಟು, ಶಾರೀರಕ್ಕಿಲ್ಲ. ಮುದ್ರಿತವಾಗಿದ್ದರೆ, ಇಫ್ ಇಟ್ ಈಸ್ ರೆಕಾರ್ಡೆಡ್, ವಾಯ್ಸ್ ಯಾವತ್ತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆ ಮೆಟ್ರೋ ಹೇಳಿದೆ, ಯಾವತ್ತಿಗೂ ಅವ್ರ ವಾಯ್ಸ್ ನಾವು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಅಲ್ಲಿ ಅವರದ್ದೇ ಧ್ವನಿ ಇರುತ್ತೆ ಅಂಥೇಳಿ. ಅದು ಮೆಟ್ರೋ ಅಪರ್ಣಾ ಅವರಿಗೆ ಸೂಚಿಸ್ತಾ ಇರತಕ್ಕಂಥ ಒಂದು ಗೌರವ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ BMRCL ಟ್ವೀಟ್ ಮಾಡಿದೆ, ಅಪರ್ಣಾ ಅಗಲಿಕೆಗೆ ನಮ್ಮ ಮೆಟ್ರೋ ಸಂತಾಪಗಳು. ನಮ್ಮ ಮೆಟ್ರೋಗೆ ಧ್ವನಿಯಾಗಿದ್ದಂಥ ಅಪರ್ಣಾಗೆ ನಮ್ಮ ಗೌರವ ಇರುತ್ತೆ. ಇವರ ಧ್ವನಿ ನಮ್ಮ ಮೆಟ್ರೋದಲ್ಲಿ ಎಂದೆಂದಿಗೂ ಜೀವಂತ ಅನ್ನೋ ಒಂದು ಮಾತನ್ನು ಕೂಡ ಮೆಟ್ರೋ ಹೇಳಿದೆ. ಇನ್ನು ಮುಂದೆ ಕಣ್ಮುಚ್ಚಿಕೊಂಡು ಅವರ ಧ್ವನಿಯನ್ನು ಸವಿಯಿರಿ ಅಂಥೇಳಿ BMRCL ತನ್ನ ಎಕ್ಸ್ ಖಾತೆ ಮೂಲಕವಾಗಿ ಪೋಸ್ಟನ್ನು ಶೇರ್ ಮಾಡಿಕೊಂಡಿದೆ. Another funny side of herself,
ಅವ್ರು ಎಷ್ಟು ನಗಿಸ್ತಾರೆ ಅನ್ನೋದು ನಿನ್ಗೆ ಗೊತ್ತಿಲ್ಲ ಸುಜಾ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿದೆ ಅಪರ್ಣಾಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ. ಸೊ ಈ ಸಜೆಸ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದಾಗ 2ನೇ ದಿನಕ್ಕೆ ಅವರು ಹೆದರ್ಕೊಂಬಿಟ್ರು. ಇಲ್ಲ ನಾನು ಮಾಡಲ್ಲ, ನನಗೆ ಭಯ ಆಗ್ತಿದೆ, ಕಾಮಿಡಿ ಏನಾಗುತ್ತೋ ಏನು ಕತೆನೋ, ತುಂಬ ಜನ ನಿನಗೆ ಬೇಕಾಯಿತು ಅಂತೆಲ್ಲ ಮಾತಾಡಿದ್ದಾರೆ ಅಂತ. ನಾನಂದೆ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಯು ವಿಲ್ ನಾಟ್ ಸೇ ನಾನು ತಪ್ಪು ಇದು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ನಾನು ಅವ್ರಿಗೆ ಧೈರ್ಯ ತುಂಬಿಸಿದೆ. ನಾವು ಆಸ್ಟ್ರೇಲಿಯಾದಲ್ಲಿ ಶೋ ಮಾಡೋದಕ್ಕೆ ಹೋದಾಗ ಅವ್ರು ಫ್ಲೈಟಲ್ಲಿ ಕೂತ್ಕೊಂಡು ಅದನ್ನೇ ಹೇಳಿದ್ರು, ಆವತ್ತು ನೀನು ಮಾಡಿದಂಥ ಒಂದು ಫೋನ್ ಕಾಲು ಇವತ್ತು ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡೋಗಿದೆ, ನಾನು ಇವತ್ತು ಆಸ್ಟ್ರೇಲಿಯಾಗೆ ಬರ್ತಾಯಿದ್ದೀನಿ ಅಂತ. ಸೊ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅನ್ನೋ ಹೆಸರನ್ನು ಕೂಡ ಅವರೇ ಸಜೆಸ್ಟ್ ಮಾಡಿದ್ದು. ನಾನು ವರಲಕ್ಷ್ಮಿ ಅಂತ ಇಟ್ಟಿದ್ದೆ ಹೆಸರು, ಅದಕ್ಕೆ ಅವರು ಅದನ್ನು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಮಾಡಿದ್ರು, ಏನೇನೋ ತರಲೆಗಳು ಮಾಡಿದ್ರು. ಸಖತ್ತಾಗಿತ್ತು, ಅಂದರೆ ಅದು ಮರೆಯೋಕೆ ಆಗದೇ ಇರುವಂಥದ್ದು. ಬಟ್ ಇವಾಗ ಅದೇ ಹೇಳಿದಲ್ಲ, ಈ ಥರ ಮತ್ತೆ ಆ ಒಂದು ಕ್ರೂನ ನಾವು ಸೇರಿಸ್ಕೊಂಡು ಮತ್ತೆ ಅದೇ ಥರ ಒಂದು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಕತೆ ಅಂತ. ಬಟ್ ಅಪರ್ಣಾನೇ ಸಾಕು. ಅದೇ ನಾನು ಇವಾಗ ಆ್ಯಕ್ಚುಲಿ ಅವ್ರು ಮೆಟ್ರೋದವ್ರು ಬಂದಿದ್ರು, ಅವ್ರಿಗೆ ಮಾತಾಡ್ಸೋಣ ಅನ್ನೋ ಅಷ್ಟರಲ್ಲಿ ಹೊರಟ್ಬಿಟ್ರು. ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಒಂದು ಹೇಳೋಣ ಅಂತಿದ್ದೆ, ಸರ್ ದಯವಿಟ್ಟು ಮೆಟ್ರೋ ಇರೋವರೆಗೂ ಅಪರ್ಣಾ ವಾಯ್ಸ್ ಇರಬೇಕು, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಇವಾಗ ನೀವೆಲ್ಲ ಇದ್ದೀರಾ, ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲೇ ಇದ್ರೂ ಅಪರ್ಣಾ ವಾಯ್ಸು ಎಲ್ಲೆಲ್ಲಿದೆ ಅದು ಶಾಶ್ವತವಾಗಿರಲಿ ಅನ್ನೋದು ನನ್ನ ಒಂದು ಕೋರಿಕೆ. ದಯವಿಟ್ಟು ಅದು ಹಾಗೇ ಇರಲಿ ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಅಪರ್ಣಾ ಮರಿಬಾರ್ದು, ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ವಾಯ್ಸ್ ಕೇಳಿದಾಗಲೆಲ್ಲ ಎಲ್ಲೋ ಒಂದ್ಸಲ ಹಿಂಗೆ ನೋಡಿದಾಗ ಅವ್ರ ಮುಖ ನಮ್ಮ ಮುಂದೆ ಬರಬೇಕು. ಅದರ್